ಚಿರಾಗ್, ಏನ್ ಮಾಡ್ತಿದ್ದೀರಾ? ಏನೂ ಇಲ್ಲ. ಅಲ್ಲ, ನನ್ ಮೇಕಪ್ ಬ್ಯಾಗ್ ಮೇಲೆ ಈ ತರ ಕೈ ಇಟ್ರೆ ಅದು ಹಾಳಾಗಲ್ವಾ? ತೆಗಿರಿ ಕೈನ. ಆಯ್ತು ಆಯ್ತು ಬಿಡಿ. ನಿಮ್ಮನ್ನ ನೋಡ್ತಾ ಇದ್ರೆ ನಂಗೆ ಯಾಕೋ ಡೌಟ್ ಬರ್ತಿದೆ. ಏನ್ ಡೌಟು? ನಂಗೆ ಗೊತ್ತಾಗ್ದಂಗೆ ನನ್ ವಾರ್ಡ್ರೋಬ್ ಏನಾದ್ರೂ ಚೆಕ್ ಮಾಡಿದ್ರ? ಕದ್ದಿದ ಜಾಗದಲ್ಲಿ ಯಾರು ಪದೇ ಪದೇ ಕದೀತಾರ? ಯಾರು ಗೊತ್ತು, ನೀವೇ ಹೇಳ್ಬೇಕು. ಒಂದ್ಸಲಿ ಕದ್ದ ಮೇಲೆ ಅದೇ ಜಾಗದಲ್ಲಿ ಯಾರು ಕದಿಯಕ್ ಹೋಗಲ್ಲ, ಬೇರೆ ಜಾಗ ಹುಡುಕೋತಾರೆ. ಅಂದ್ರೆ ನನ್ ವಾರ್ಡ್ರೋಬ್ ಚೆಕ್ ಮಾಡಿಲ್ಲ ಅಂತ ಇತ್ತು. ಛೇ ಇಲ್ಲಪ್ಪ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಓಕೆ, ಚೆಕ್ ಮಾಡ್ತೀನಿ. ಯಾವಾಗ? ಆಮೇಲೆ ಚೆಕ್ ಮಾಡ್ತೀನಿ. ಪರವಾಗಿಲ್ಲ, ಈಗಲೇ ಚೆಕ್ ಮಾಡ್ಕೊಳ್ಳಿ. ಯಾಕೆ? ನನ್ ಕೀ ಎಲ್ಲಿಟ್ಟಿದ್ದೀನಿ ಅಂತ ನೋಡಕ್ಕ? ಇಲ್ಲಪ್ಪ, ಪರವಾಗಿಲ್ಲ, ನಾನು ಆಮೇಲೆ ಚೆಕ್ ಮಾಡ್ತೀನಿ. ದಿಶಾ, ನಿಮ್ಗೆ ಇವತ್ತು ಮೇಕಪ್ ಮಾಡ್ಬೇಕು ಅಂತ ಅನಿಸ್ತಾ ಇದೆ, ಬನ್ನಿ ಕುತ್ಕೊಳ್ಳಿ. ಮೇಕಪ್? ನನ್ಗೇನು, ನನ್ ಮೇಕಪ್ ಆಲ್ರೆಡಿ ಮಾಡ್ಕೊಂಡಿದ್ದೀನಿ ತಾನೆ. ಇಲ್ಲ ರೀ, ನಾನು ನ್ಯಾಚುರಲ್ ಆಗಿ ಕಾಣಂಗ್ ಮಾಡ್ತೀನಿ, ತಲೆ ಕೆಡ್ಸ್ಕೊಬಿಡಿ. ಅಂದ್ರೆ ನಾನು ನ್ಯಾಚುರಲ್ ಆಗಿ ಕಾಣ್ತಿಲ್ವಾ? ಅರ್ಧ ಕೆಜಿ ಮೈದಾ ಹಿಟ್ಟು ಬಳ್ಕೊಂಡಂಗಿದ್ದೀರಾ. ಮೈದಾ ಹಿಟ್ಟು ಇಲ್ಲ, ಗೋಧಿ ಹಿಟ್ಟು ಇಲ್ಲ, ಇಟ್ಸ್ ಜಸ್ಟ್ ಲಿಟಲ್ ಸ್ಕಿನ್ ಟಿಂಟ್ ಅಂಡ್ ಫೌಂಡೇಶನ್ ಅಷ್ಟೇ. ಆಯ್ತಾಯ್ತು, ನಾನು ಕರೆಕ್ಟಾಗಿ ಮಾಡ್ತೀನಿ. ನೀವು ಅದು ಐಲೈನರ್ ಸರಿಗೆ ಹಾಕೊಂಡಿಲ್ಲ, ನೀವು ಸರಿಗೆ ಹಾಕ್ತೀನಿ. ಇದು ನಿಮ್ಮ ಮೇಕಪ್ ಐಟಮ್ಸ್ ಎಲ್ಲ ಇದರಲ್ಲೇ ಇದೆ ಅಲ್ವಾ? ಇರಿ, ಇದೆ ಅಲ್ವಾ? ಕಣ್ಮುಚ್ಚಿ, ಈ ಕಣ್ಣು ಮುಚ್ಚ್ರಿ. ಚಿರಾಗ್, ಏನ್ ಮಾಡ್ತಿದ್ದೀರಾ? ಇನ್ನೊಂದು ಕಣ್ಣು ಮುಚ್ಚಿ, ಸರಿಗೆ ಹಚ್ಚಕ್ಕಾಗಲ್ಲ. ಕಣ್ಣಕ್ಕೆ ತಾಕ್ಬಿಡುತ್ತೆ. ಕಣ್ಮುಚ್ಚಿ ಕಣ್ಮುಚ್ಚಿ, ಬಿಡ್ಬೇಡಿ, ಕಣ್ಣಕ್ಕೆ ತಾಕ್ಬಿಡುತ್ತೆ. ಹಂಗೇರಿ 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 ಹಂಗೇರಿ. ಚಿರಾಗ್, ಏನ್ ಮಾಡ್ತಿದ್ದೀರಾ ಚಿರಾಗ್? ಹಂಗೇರಿ, ಒಂದು ನಿಮಿಷ, ಕರೆಕ್ಟಾಗಿ ಮಾಡ್ತಿದ್ದೀನಿ. ಹಂಗೇರಿ, ತಾಕ್ಬಿಡುತ್ತೆ. ಚಿರಾಗ್, ಏನ್ ಮಾಡ್ತಿದ್ದೀರಾ? ಇಲ್ಲ, ಸರಿ ಮಾಡ್ತೇನೆ, ಸರಿ ಮಾಡ್ತೇನೆ. ಸರಿ ಆಯ್ತು. ಈಗ ಬಿಡ್ಬೋದು. ಈಗ ಸರಿ ಆಯ್ತು. ಅದು ಏನ್ ಗೊತ್ತಾ, ಮಗ ತುಂಬಾ ಮೇಕಪ್ ಬಳ್ಕೊಂಡ್ಬಿಟ್ಟು ಕಣ್ಣಿಗೆ ಹಚ್ಕೊಳ್ಳಿಲ್ಲ, ಬೂತು ತರ ಕಾಣಿಸ್ತೀರಾ. ಹೊರಡಿ, ನಾನ್ ಮಾಡ್ಕೋತೀನಿ. ಪರವಾಗಿಲ್ಲ, ಹೊರಡಿ. ಹೇಳಿ ಸರ್. ಚೇರಮ್ಮ, ನಿನ್ನ ಮಗ ಮಾಡಿರೋ ತಪ್ಪಿಗೆ ನೀನು ಡ್ಯೂಟಿಗೆ ರಜಾ ಹಾಕಿದೆ ಅನ್ನೋದು ಗೊತ್ತಾಯ್ತು. ಹೌದು ಸರ್, ಅವನಿಂದಾಗಿ ನನ್ನ ಮರ್ಯಾದೆ ಎಲ್ಲ ಹಾಳಾಗೋಯ್ತು ಸರ್. ಹೋಗಿ ಬಿಡು ಚೇರಮ್ಮ, ಮಕ್ಕಳ ಮೇಲೆ ತಪ್ಪು ಮಾಡೋದು ಸಹಜ ತಾನೇ. ಹೌದು ಸರ್. ಅದಕ್ಕೆ ನೀನು ಮಫ್ತಿನಲ್ಲಿ ಈಗ ಒಂದು ಕೇಸ್ನ ಸಾಲ್ವ್ ಮಾಡೋದಿದೆ. ಹೇಳಿ ಸರ್, ಏನ್ ಸರ್? ನಿಮ್ಮ ಮೂರನೇ ಕಾರ್ಡಲ್ಲಿ ಒಂದು ಸಾವಾಗಿತ್ತು, ಆದ್ರೆ ಬಾಡಿ ಮಿಸ್ಸಿಂಗ್ ಆಗಿದೆ. ಅದನ್ನ ಸಾಲ್ವ್ ಮಾಡೋದಕ್ಕೆ ಅಂತ ನರಸಿಂಹನ್ಗೆ ವಹಿಸಿದ್ದೆ, ಆದ್ರೆ ಅವನಿರೋ ಪರಿಸ್ಥಿತಿಲಿ ಈಗ ಆ ಕೇಸ್ನ ಹ್ಯಾಂಡಲ್ ಮಾಡೋದಕ್ಕಾಗ್ತಿಲ್ಲ. ಇವತ್ತಲ್ಲ ನಾಳೆ ನರಸಿಂಹ ಡ್ಯೂಟಿಗೆ ಸೇರ್ತಾನೆ ಅನ್ನೋ ನಂಬಿಕೆ ನನಗಿದೆ. ನನಗಂತೂ ಇಲ್ಲ ಸರ್. ಹೋಗ್ಲಿ ಬಿಡ್ಚೇರಮ್ಮ, ಅವನ ಮೇಲೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂತೀಯ? ಅವನು ಇನ್ಸ್ಪೆಕ್ಟರ್ ಆಗಿದ್ದಾಗ ಎಂತೆಂತ ಒಳ್ಳೆ ಕೆಲಸಗಳು ಮಾಡಿದ್ದಾನೆ, ಅದನ್ನ ನೆನಪು ಮಾಡ್ಕೋ. ಕೇಸ್ಗೆ ಸಂಬಂಧಪಟ್ಟಿರೋ ಫೈಲ್ನ ನಾಳೆ ನಿಮ್ಮ ಮನೆ ಕಳ್ಸ್ಕೊಡ್ತೀನಿ, ಓಕೆನಾ? ಸರಿ ಸರ್, ನೀವು ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗಲ್ಲ. ಖಂಡಿತ ಆ ಕೆಲಸ ನಾನು ಮಾಡ್ತೀನಿ ಸರ್. ಸರಿ ಆಯ್ತು. ಆಕ್ಚುಲಿ ಇಂಥ ಇನ್ಸಿಡೆಂಟ್ ಆದಾಗ ಚೆನ್ನಾಗಿ ಎಣ್ಣೆ ಹೊಡೆದು ಬಿಟ್ಟು ಹೋಗಿರೋ ಪಾರ್ಟ್ನರ್ನ ಸರಿಗೆ ಬೈಬೇಕು ಅಂತ ಅನ್ಸುತ್ತೆ. ಅದಕ್ಕೆ ನಾನು ಹೆಂಗೋ ಡ್ರಿಂಕ್ಸ್ ಮಾಡಲ್ವಲ್ಲ, ಅದಕ್ಕೆ ನಿಮಗೋಸ್ಕರ ಕಾಫಿ ಮಾಡಿದೆ. ಏನ್ ನಿಮ್ಮ ಮಾತಿನ ಅರ್ಥ? ಅಂದ್ರೆ ನಾನು ಡ್ರಿಂಕ್ಸ್ ಮಾಡ್ತೀನಿ ಅಂತ ಅರ್ಥನಾ? ನೋ 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 ನೋ, ನನಗೆ ನಿಮ್ಮ ಬಗ್ಗೆ ನಂಬಿಕೆ ಇದೆ ಬಿಡಿ. ಹೇಗಿದೆ? ಚೆನ್ನಾಗಿದೆ. ಅರ್ಚನಾ ಅವರೇ, ನಮ್ಮ ಜೊತೆ ಭಾಳ ಯೋಗ್ಯತೆ ಇಲ್ಲದೆ ಇರೋರ ಬಗ್ಗೆ ನಾವು ಅನಾವಶ್ಯಕವಾಗಿ ತಲೆ ಕೆಡಿಸ್ಕೊಂಡ್ರೆ ನಮ್ಮ ಮನಸ್ಸು, ನಮ್ಮ ಜೀವನ ಹಾಳಾಗುತ್ತೆ. ಪ್ರತಿಯೊಬ್ಬರಿಗೂ ಅವ್ರವ್ರ ಲೈಫ್ ಹಾಗೆ ಅವ್ರ ಫ್ಯೂಚರ್ ಬಗ್ಗೆ ಡಿಸಿಷನ್ ತಗೊಳ್ಳೋಕ್ಕೆ ರೈಟ್ಸ್ ಇರುತ್ತೆ. ಇಂಥ ಕೆಟ್ಟ ಮನುಷ್ಯನ ಜೊತೆಲಿ ಇರೋದ್ರ ಬದಲು
ದೂರ ಇರೋದೇ ಬೆಸ್ಟ್ ಅಂತ ಅನಿಸುತ್ತೆ. ನಿಮ್ಮ ಧೈರ್ಯನ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀನಿ. ಇದಕ್ಕೆಲ್ಲ ಕಾರಣ ನನ್ನ ತಮ್ಮ. ಅವನಿರೋದಕ್ಕೆ ನಾನು ಇಷ್ಟೊಂದು ಧೈರ್ಯವಾಗಿರೋದು. ಸೋ ನೈಸ್. ಅವ್ರೇನ್ ಮಾಡ್ಕೊಂಡಿರೋದು? ಫ್ಯಾಷನ್ ಡಿಸೈನಿಂಗ್ ಕಂಪ್ನಿ ಇಟ್ಕೊಂಡಿದ್ದಾನೆ. ಸೂಪರ್. ನನ್ನ ತಮ್ಮ ನನಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ. ಎಂಥ ಸಿಚುವೇಶನ್ ಇದ್ರೂ ಅವ್ನು ನನ್ನ ಜೊತೆ ನಿಲ್ತಾನೆ. ಎಲ್ಲ ಹೆಣ್ಮಕ್ಳಿಗೂ ಅಣ್ಣ ತಮ್ಮಂದಿರಿರ್ಬೇಕು. ಸಾನ್ವಿ ಹಠದಿಂದ ನಿಮ್ಮ ಕುತ್ತಿಗೆಗೆ ಮತ್ತೆ ತಾಳಿ ಚೈನ್ ಬರೋ ಹಾಗಾಯ್ತು. ಇದೇ ಕಾರಣಕ್ಕೆ ಮತ್ತೆ ಅವನು ನಿಮಗೆ ಬಾಯಿ ಬಂದಂಗೆ ಬೈಯೋ ಹಾಗಾಯ್ತು. ನಾನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಅವನು ನಿಮ್ಮ ಬಗ್ಗೆ ಕೇವಲವಾಗಿ ಮಾತಾಡಿದ್ದು ನನಗೆ ಸರಿ ಅನ್ನಿಸ್ಲಿಲ್ಲ. ಥ್ಯಾಂಕ್ ಯು. ಯಾಕೆ? ಅವನ ಮುಂದೆ ನನ್ನ ಪರ ಮಾತಾಡಿದ್ರಲ್ಲ, ಅದಕ್ಕೆ. ಅದರಲ್ಲಿ ಏನಿದೆ? ನಿಮ್ಮಲ್ಲಿರೋ ಒಳ್ಳೆತನದ ಬಗ್ಗೆ ಅವನಿಗೆ ಹೇಳಿದೆ ಅಷ್ಟೆ. ಅಷ್ಟಕ್ಕೂ ಅವನಿಗೂ ನನಗೂ ಇವಾಗ ಯಾವ ಸಂಬಂಧನೂ ಇಲ್ಲ. ನನ್ನ ಲೈಫಲ್ಲಿ ಅವನಿವಾಗ ಮುಗ್ದೋಗಿರೋ ಚಾಪ್ಟರ್ ಆಗಿದ್ದಾನೆ. ನನ್ನ ಜೀವನದಲ್ಲಾಗಿರೋ ಕೆಟ್ಟ ಇನ್ಸಿಡೆಂಟ್ಸ್ ಅಂದರೆ ಅವನ ಪ್ರೀತಿಸಿ ಮದುವೆ ಆಗಿತ್ತು. ಕೆಲವರು ಪ್ರೀತಿ ಮಾಡುವಾಗ ಒಂಥರ ಇರ್ತಾರೆ, ಮದುವೆ ಆದ್ಮೇಲೆ ಒಂಥರ ಆಡ್ತಾರೆ. ಒಟ್ಟಿನಲ್ಲಿ ತಮ್ಮ ಮನಸ್ಸಲ್ಲಿ ಕೆಟ್ಟ ಉದ್ದೇಶ ಇಟ್ಕೊಂಡೇ ಇರ್ತಾರೆ. ಅಂಥವ್ರನ್ನ ಕಂಡುಹಿಡಿಯೋದು ಅಷ್ಟು ಈಸಿ ಅಲ್ಲ. ನೀವು ಅವನನ್ನು ಬ್ಲ್ಯಾಂಕಾಗಿ ನಂಬಿ ಮೋಸ ಹೋಗಿದ್ದೀರಾ ಅಷ್ಟೆ. ಅರ್ಚನಾ ಅವರೇ, ನಾನು ಹೇಳಿದ್ರಿಂದ ನಿಮ್ಗೇನಾದರೂ ಬೇಜಾರಾಯ್ತಾ? ಖಂಡಿತ ಇಲ್ಲ. ನನ್ನ ಒಳ್ಳೇದಕ್ಕೋಸ್ಕರ ಯಾರೇನೇ ಹೇಳಿದ್ರು ನಾನು ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ. ಇವತ್ತು ನೀವೇ ನನ್ನ ಮನೆಗೆ ಡ್ರಾಪ್ ಮಾಡ್ತೀರಾ? ಏನು ಹೇಳ್ತಾ ಇದ್ದೀರಾ? ನಾನು ನಿಮ್ಮನ್ನ ಡ್ರಾಪ್ ಮಾಡಬೇಕಾ? ಹೌದು, ಯಾಕಾಗಲ್ವಾ?